ಓಕೆ, ಒಬ್ಬೊಬ್ರು ಒಂದೊಂದು ರೋಡ್ ತಗೊಳ್ಳಿ. ಓಕೆ, ರೋಡ್ ಸೈಡ್ಸ್ ಎಲ್ಲ ಇರೋದಿಲ್ಲ, ಜಾಸ್ತಿ ಇದೇನಿಲ್ಲ, ಆಯ್ತಾ? ಓಕೆ, ಸೊ ಪ್ರೋಗ್ರಾಮ್ ಬಗ್ಗೆ ಒಂದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಸರ್, ಮಾತಾಡ್ತಾರೆ. ಶುಭೋದಯ. ಬಳ್ಳಾರಿ ಮಹಾನಗರ ಪಾಲಿಕೆಯಿಂದ ಈ ದಿನ ದಯವಿಟ್ಟು ಎಲ್ಲ NCC ದಯವಿಟ್ಟು ಎಲ್ಲರೂ ಬಂದ್ಬಿಡಿ, NCC ಅವರೆಲ್ಲ ಈ ಕಡೆ ಬಂದ್ಬಿಡಿ. ಆಫೀಸರ್ಸ್ ದಯವಿಟ್ಟು ತಾವೆಲ್ಲ ಪ್ಲೀಸ್ ಜಾಯಿನ್ ವಿತ್ ಅಸ್. ಸ್ವಲ್ಪ ಮುಂದೆ ಬರೋಣ, ನಾವಾಗಿದ್ರೆ ಅಲ್ಲಿ ಜಾಗ ಸಾಕಾಗೋದಿಲ್ಲ, ಸ್ವಲ್ಪ ಮುಂದೆ ಬಂದ್ಬಿಡಿ ಪ್ಲೀಸ್. ಸ್ವಲ್ಪ ವ್ಯಾಲ್ಯೂಮ್ ಜಾಸ್ತಿ ಮಾಡಪ್ಪ. ಬೇಡ, PU ಕಾಲೇಜ್ ಬಂದಂತ ಸ್ಟೂಡೆಂಟ್ಸ್ ದಯವಿಟ್ಟು ಅಲ್ಲಿ ಎತ್ತಿಸಿಯವರು. ಮೇಡಮ್ ಈ ಕಡೆ ಇಲ್ಲಿ ಬಿಡಿ, ಪರವಾಗಿಲ್ಲ, ಇಲ್ಲೇ ನಿಲ್ಸಿ ಒಂದು 5 ಮಿನಿಟ್ಸ್ ಅಷ್ಟೇ, ಆಮೇಲೆ ಅವು ಎಲ್ಲ ಇಲ್ಲಿಂದ ಮೂವ್ ಆಗ್ತೀವಿ ಬೇರೆ ಕಡೆ. ಕರೆಕ್ಟ್ ಆ ತರ ಮಾಡಿ. ತಿಕ್ಕು ಬರ್ದಂಗ್ ಬರ್ತೇನೆ. ನೋಡಿಲ್ಲ ಅಂದ್ರೆ ನೋಡ್ಬೇಕ್ಲೆ, ಎಡಿಟ್ ಮಾಡ್ತಾರೆ. ಬನ್ನಿ ಸರ್. ಸರ್ ಎಲ್ಲರೂ ನೋಡಿ ಸರ್. ಕರ್ನಾಟಕ ಸರ್ಕಾರದ ನಿರ್ದೇಶನಾನುಸಾರವಾಗಿ ಅಕ್ಟೋಬರ್ 2 ಗಾಂಧಿ ಜಯಂತಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರ ರಾಜ್ಯದ ಎಲ್ಲ ಕಡೆ ನಿರ್ದೇಶನವನ್ನು ನೀಡಿದ್ದಾರೆ. ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ ಅನ್ನುವಂತ ಒಂದು ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಸಂಸ್ಕಾರದಲ್ಲಿ ಸ್ವಚ್ಛತೆಯನ್ನು ತರಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಲ್ಲಿ ಸ್ವಚ್ಛತೆ ಮನೋಭಾವ ಬರಬೇಕನ್ನುವಂತ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ ಅನ್ನುವಂಥದ್ದನ್ನ ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ದಿನ ಬಳ್ಳಾರಿ ಮಹಾನಗರ ಪಾಲಿಕೆಯ ಹಾಗೂ PU ಕಾಲೇಜ್, ಗೌರ್ಮೆಂಟ್ PU ಕಾಲೇಜ್ನ ಸಹಕಾರ, NCC ಅವರ ಸಹಕಾರ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಬಳ್ಳಾರಿಯ ಜಿಲ್ಲಾ ಕ್ರೀಡಾಂಗಣದ ಒಂದು ಆವರಣದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರ ಅಂತ ಶ್ರೀಮತಿ ಜಾನಕರ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಳ್ಳಾರಿ ಮಹಾನಗರ ಪಾಲಿಕೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ಅವರ ಅನುಪಸ್ಥಿತಿಯಲ್ಲಿ ಸಹ ನಾನು ಸ್ವಭಾವ ಸ್ವಚ್ಛತಾ, ಸಂಸ್ಕಾರ ಸ್ವಚ್ಛತಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ. ನಮ್ಮದು ಕೂಡ ಇದರಲ್ಲಿ ಸಹಕಾರ ಇರ್ತದೆ, ನಾವು ಕೂಡ ಇದನ್ನ ಯಶಸ್ವಿಗೊಳಿಸ್ತೀವಿ ಅಂತ ಬಹಳ ಹುಮ್ಮಸ್ಸಿನಿಂದ ಬಂದಂತ ಸರ್ಕಾರಿ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ವಿಶೇಷವಾಗಿ ಎಲ್ಲ ಲೆಕ್ಚರರ್ಸ್ ಮತ್ತು ವಿಶೇಷವಾಗಿ ಪ್ರಾಂಶುಪಾಲರಿಗೆ ಸಹ ಮತ್ತು ಎಲ್ಲರಿಗೂ, ಎಲ್ಲ ಸಿಬ್ಬಂದಿಗಳಿಗೆ, ಸರ್ಕಾರಿ PU ಕಾಲೇಜ್ ಸಿಬ್ಬಂದಿಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತ್ಯಂತ ಅಚ್ಚುಕಟ್ಟಾಗಿ ಹುಮ್ಮಸ್ಸಿನಿಂದ, ಬಹಳ ಉಲ್ಲಾಸದಿಂದ, ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ
NCC ಮಕ್ಕಳು ಸಹ ಬಂದಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗ್ತದೆ ಅವರಿಗೆ ನಾನು ಸ್ವಾಗತ ಕೋರಕ್ಕೆ ನಾನು ಹೆಮ್ಮೆ ಅನಿಸ್ತದೆ. ಆ ಒಂದು NCC ಎಲ್ಲಾ ಮಕ್ಕಳಿಗೂ, ವಿಶೇಷವಾಗಿ ಅಲ್ಲಿಂದ ಬಂದಂತ ಎಲ್ಲ ಆಫೀಸರ್ಸ್ ಸಹ ನಾನು ಹೃತ್ಪೂರ್ವಕವಾದಂತ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆದ್ಮೇಲೆ ಸ್ವಚ್ಛತೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸ್ವಚ್ಛತೆ ನಮ್ಮ ಜೀವನದ ಭಾಗವಾಗಬೇಕು ಅನ್ನುವಂಥದ್ದನ್ನ ಸರ್ಕಾರ ಪ್ರತಿನಿತ್ಯ ಪ್ರತಿ ಕ್ಷಣ ಇದ್ರ ಬಗ್ಗೆ ಚಿಂತನೆ ಮಾಡ್ತದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಮೊದಲು ಸ್ವಚ್ಛತೆಯನ್ನು ಇಟ್ಕೊಳ್ಳೋಣ, ಆನಂತರ ಅಭಿವೃದ್ಧಿಯನ್ನಾಗೋಣ. ಸ್ವಚ್ಛತೆ ಇಲ್ಲದಿದ್ರೆ ಅದು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಸಾರಿ ಹೇಳ್ತದೆ. ಆ ಕಾರಣಕ್ಕಾಗಿ ನಾವು ಇವತ್ತಿನ ದಿವಸ ಬಳ್ಳಾರಿ ಮಹಾನಗರ ಪಾಲಿಕೆಯ ಹೆಲ್ತ್ ಸೆಕ್ಷನ್ ಆರೋಗ್ಯ ಶಾಖೆಯಿಂದ ಬಂದಂತಹ ನನ್ನೆಲ್ಲ ಆತ್ಮೀಯ ಅಧಿಕಾರಿ ಮಿತ್ರರಿಗೆ ಮತ್ತು ಸಿಬ್ಬಂದಿ ಮಿತ್ರರಿಗೆ ಸಹ ನಾನು ಇದನ್ನ ಆಯೋಜನೆ ಮಾಡೋದಕ್ಕಾಗಿ ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ. ಈ ಒಂದು ಚಾಲನೆಯನ್ನ ನೀಡೋಕ್ಕಿಂತ ಮುಂಚಿತವಾಗಿ ನಮ್ಮ ರಿಟೈರ್ಡ್ ಆಫೀಸರ್ ಜೊತೆಗೆ ಇವಾಗ ಎಕ್ಸ್ ಮಾಜಿ ಡೆಪ್ಟಿ ಮೇಯರ್ ಶ್ರೀಮತಿ ಜಾನಕಿ ಮೇಡಮ್ ಅವರು ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸ್ವಚ್ಛತೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಸ್ವಚ್ಛತೆ ಅಂದರೆ ಫಸ್ಟು ಮನೆಯಿಂದಲೇ ಸ್ಟಾರ್ಟ್ ಆಗಬೇಕು, ಆಮೇಲೆ ಪರಿಸರ, ಆಮೇಲೆ ಎಲ್ಲ ಕಡೆ. ಸೊ ನಾನು ಹೇಳೋದೇನೆಂದರೆ, ಫಸ್ಟು ಮನೆ ಸುತ್ತಮುತ್ತ ಇರೋ ಮನೆ ಸುತ್ತಮುತ್ತ ಇರೋ ಎಲ್ಲ ಜಾಗಗಳನ್ನು ಫಸ್ಟು ಸ್ವಚ್ಛ ಮಾಡ್ಕೋಬೇಕು. ಆಮೇಲೆ ನಮ್ಮ ನಮ್ಮ ಸರ್ಕಾರ ಫಸ್ಟು ಯೋಚನೆ ಮಾಡ್ತಾ ಇರೋದೇ ಇದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ. ಎಲ್ಲರೂ ಗಟ್ಟಿಯಾಗಿ ಹೇಳಿ, ಸ್ವಚ್ಛತಾ ಹಿ ಸೇವಾ, ಸ್ವಚ್ಛತಾ ಹಿ ಸೇವಾ. ಎಲ್ಲರೂ ಡ್ರೋನ್ ನೋಡಿ ಹೇಗೆ. ಎಲ್ರು ನಾವಾಗ್ಲೇ ಹೇಳ್ದಾಗೆ ಒಬ್ಬೊಬ್ರು ಒಂದೊಂದು ರೋಡ್ ಕೊಳ್ಳಿ. ಓಕೆ, 5 ಸೈಡ್ ಪ್ಲಾಸ್ಟಿಕ್ಸ್ ಇರ್ತವೆ, ಸ್ವಚ್ಛತಾ ರೋಡ್. ಓಕೆ, ರೆಡಿ? ಅದ್ರಾಗ ಹಾಕ್ಬಿಡ್ರಪ್ಪ, ಸೈಡ್ ಕೊಟ್ಬಿಡ್ರಿ ಯಾರಿಗ ಇಲ್ಲ, ಒಂದ್ ಚೀಲ್ದಾಗ ಹಾಕ್ಬಿಡ್ರಿ ಎಲ್ಲರೂ. ಒಂದ್ ಚೀಲ್ದಾಗ ಹಾಕ್ಬಿಡ್ರಿ ಎಲ್ಲರೂ ಬಿಚ್ಚು, ಒಂದ್ ಖಾಲಿ ಚೀಲ ನೋಡಿ. ఏ బాబు బ్యాగ్ లెక్కండప్ప అన్ని కింద వేద్దండి.
ಮಾಡಿಲ್ಲ